ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಭಾರತೀಯ ಜನತಾ ಪಕ್ಷವು ಇಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಲ್ಲಲು ಅಟಲ್ ಬಿಹಾರಿ ವಾಜಪೇಯಿಯವರ ದೂರದೃಷ್ಟಿ ಮತ್ತು ಅವರ ಅಜಾತಶತ್ರು ವ್ಯಕ್ತಿತ್ವವೇ ಅಡಿಪಾಯ. ನರಸಿಂಹರಾವ್ ಮತ್ತು ವಾಜಪೇಯಿಯವರ ಘಟನೆ ಭಾರತೀಯ ರಾಜಕೀಯ ಇತಿಹಾಸದ ಒಂದು ಸುಂದರವಾದ ಅಧ್ಯಾಯ. 1994ರಲ್ಲಿ ಜಿನಿವಾದಲ್ಲಿ ನಡೆದ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಮಾವೇಶಕ್ಕೆ ಪ್ರತಿಪಕ್ಷ ನಾಯಕರಾಗಿದ್ದ ವಾಜಪೇಯಿಯವರನ್ನ ಭಾರತದ ಪರವಾಗಿ ನಾಯಕತ್ವ ವಹಿಸಲು ಅಂದಿನ ಪ್ರಧಾನಿ ಪಿ.ವಿ. ನರಸಿಂಹರಾವ್ ಕಳಿಸಿಕೊಟ್ಟಿದ್ರು. ದೇಶ ಮೊದಲು ಆಮೇಲೆ ರಾಜಕೀಯ ಎಂಬ ತತ್ವಕ್ಕೆ ಇದು ಸಾಕ್ಷಿಯಾಗಿದೆ. ಅಟಲ್ಜಿ ಜನ್ಮದಿನ ಹಾಗೂ ಚಿಕ್ಕಬಳ್ಳಾಪುರದ ಸೇವಾ ಕಾರ್ಯಗಳು ಡಿಸೆಂಬರ್ 25ರಂದು ವಾಜಪೇಯಿಯವರ ಜನ್ಮದಿನವನ್ನು ಸುಶಾಸನ ದಿನ ಅಂತ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ನೀವು ತಿಳಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರುವ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಗಳು ಶ್ಲಾಘನೀಯ. ಸಂದೀಪ್ ರೆಡ್ಡಿ 1000 ಹೆಲ್ಮೆಟ್ಗಳ ವಿತರಣೆ ಮಾಡಿರೋದು ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಿಂದ ಉತ್ತಮ ಹೆಜ್ಜೆ. 12ನೇ ತಾರೀಕು ಚಿಕ್ಕಬಳ್ಳಾಪುರದ ಪೊಲೀಸ್ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಒಂದು ಆದೇಶನ ಹೊರಡಿಸಿದ್ರು, ಜನತೆಯ ಸುರಕ್ಷತೆಯ ಸಲುವಾಗಿ ಎಲ್ಲ ದ್ವಿಚಕ್ರ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು ಇಡೀ ಜಿಲ್ಲೆಯಾದ್ಯಂತ ಅಂತ. ಅದರ ನಿಟ್ಟಿನಲ್ಲಿ ಇವತ್ತು ನನ್ನ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಸಾಂಕೇತಿಕವಾಗಿ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಸಾಂಕೇತಿಕವಾಗಿ ಹೆಲ್ಮೆಟ್ ಕೊಡುವಂತ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಸರ್, ಈಗ ಹೆಲ್ಮೆಟ್ ಅನ್ನು ಹಾಕಿಸಿ ಎಲ್ಲ ಕೂಡ ಜಾಗೃತಿ ಮಾಡುವಂತ ಮಾಡ್ತಿದ್ದಾರೆ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಫುಟ್ಪಾತ್ಗಳಾಗಲಿ ಪಾರ್ಕಿಂಗ್ ಆಗಲಿ ನಿಲ್ಲಿಸಲಿಕ್ಕೆ ಸಮಸ್ಯೆ ಆಗ್ತದೆ. ಇದಕ್ಕೆ ಪೊಲೀಸ್ ಅವರು ಏನು ಕ್ರಮ ತಗೋತಾರೆ ನೋಡಿ, ಇದು ಸಹ ನಮ್ಮ ಚಿಕ್ಕಬಳ್ಳಾಪುರನ ಕಾಡ್ತಾ ಇರುವಂತಹ ವಿಷಯ. ಮತ್ತೆ ಯೂನಿವರ್ಸಲ್ ಪ್ರಾಬ್ಲಮ್ ಇದೆ. ವಾಹನಗಳು ಜಾಸ್ತಿ ಆಗ್ತಿದೆ, ಅಡ್ಡಾದಿಡ್ಡಿ ನಿಲ್ಲಿಸುವಂತ ಕೆಲಸ ಆಗ್ತಿದೆ, ಸರಿಯಾದ ವ್ಯವಸ್ಥೆ ಇಲ್ಲ. ಇದಕ್ಕೆಲ್ಲ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರು ಮಾಡಬೇಕು ಅಂತ ಈ ಮೂಲಕ ಕಳಕಳಿಯಾಗಿ ಕೇಳ್ತಾರೆ. ಸರ್, ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಎಂಜಿನಿಯರಿಂಗ್ ಯೋಜನೆಯನ್ನ ರಾಮ್ಜಿ ಯೋಜನೆ ಅಂತೇಳಿ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿದೆ. ಈಗ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಬೇರೆ ರಾಜಕೀಯ ಏನು ಮಾತಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ವಿಷಯನ ಮಾತಾಡೋದು ಬೇಡ. ಇವತ್ತು ಕ್ರಿಸ್ಮಸ್, ಅದ್ರ ಜೊತೆಗೆ ವಾಜಪೇಯಿ ಅವರ, ಅದೇ ರೀತಿ ದಿವಂಗತ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಧರ್ಮಸಿಂಗ್ ಅವರ ಜನ್ಮದಿನಾಚರಣೆ. ಒಳ್ಳೆಯದನ್ನೇ ಯೋಚನೆ ಮಾಡೋಣ, ಸಕಾರಾತ್ಮಕವಾಗಿ ಮಾತ್ರ ಮಾತಾಡೋಣ ಅಂತ ನನ್ನ ಒಂದು ಭಾವನೆ. ಭಾರತ ದೇಶದ ಬದಲಾವಣೆಗೆ ವಾಜಪೇಯಿ ಅವರು ಏನ್ ಕೊಟ್ಟಿದ್ರು ಸರ್? ಎಲ್ಲರಿಗೂ ಗೊತ್ತಿರೋಂಗೆ ಇವತ್ತೇನು ನಾವು ಖುಷಿಯಾಗಿ ಹೈವೇಗಳಲ್ಲಿ ಓಡಾಡ್ತಾ ಇದ್ದೀವಿ. ಮತ್ತೆ ಈ ಒಂದು ಹೈವೇಗಳ ಮುಖಾಂತರ ನನ್ನ ಆರ್ಥಿಕ ಸ್ಥಿತಿ ಎಷ್ಟೊಂದು ಏನು ಮೇಲ್ಮಟ್ಟಕ್ಕೆ ಹೋಗಿದೆ ಅನ್ನೋದು ಎಲ್ಲರೂ ನೋಡ್ತಾ ಇರುವಂತ ವಿಷಯ. ಆ ವಾಜಪೇಯಿ ಅವರ ಕನಸಿನ ಕೂಸೆ ಇವತ್ತು ಹೈವೇಗಳು. ಅದ್ರ ಜೊತೆಗೆ ಅವರ ಸಾವಿರಾರು ಯೋಜನೆಗಳನ್ನ ಇವತ್ತು ನಾವೆಲ್ಲರೂ ಸಹ ಅದರ ಒಂದು ಫಲವನ್ನ ಉಣ್ತಾ ಇದ್ದೀವಿ. ಅಂತಹ ಒಂದು ಧೀಮಂತ ಚೇತನ ಏನು ನಮ್ಗೆ ಗೊತ್ತಿದೆ. ನಮ್ಗೆ ಪೋಖ್ರಾನ್ ನಲ್ಲಿ ಅವರು ಮಾಡಿದಂತಹ ಅನುದಾನ ಒಂದು ಏನು ಇದಿದೆ, ಅವರು ನಮಗೆ ಅಣ್ವಸ್ತ್ರ ದೇಶವನ್ನಾಗಿ ನಮಗೆ ಮಾಡಿದಂತಹ ಕೆಲಸ ಇಡೀ ನಮ್ಮ ಪ್ರಪಂಚದಲ್ಲಿ ನಾವು ಇವತ್ತು ಶಕ್ತಿಶಾಲಿಯಾಗಿ ನಿಂತಿದ್ವಿ. ಆ ಒಂದು ಚೇತನ ಎಲ್ಲೇ ಇರಲಿ, ಆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಉದ್ದೇಶಗಳನ್ನು ಈಡೇರಿಸುವಂತಹ ಪ್ರಜೆಗಳನ್ನವಾಗೋಣ ಅಂತ ಈ ಮುಖಾಂತರ ಹೇಳ್ತಾ ಇದ್ದಾರೆ. ಸಿ ಮುನಿರಾಜು 2000 ಹೆಲ್ಮೆಟ್ಗಳನ್ನು ನೀಡುವ ಮೂಲಕ ದೊಡ್ಡ ಮಟ್ಟದ ಸೇವಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಉಚಿತವಾಗಿ ಹೆಲ್ಮೆಟ್ ನೀಡುವಾಗ ಜನಸಂದಣಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗೋದು ಸಹಜ. ಆದರೆ ಸಿ ಮುನಿರಾಜು ಅವರು ಜನರ ಸಂಕಷ್ಟವನ್ನು ಅರಿತು ಮನೆ ಮನೆಗೆ ಹೆಲ್ಮೆಟ್ ತಲುಪಿಸುವ ಭರವಸೆ ನೀಡಿರೋದು ಅವರ ಜವಾಬ್ದಾರಿಯುತ ನಾಯಕತ್ವವನ್ನು ತೋರಿಸುತ್ತದೆ. ಇವತ್ತು ಏನು ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇಶ ಕಂಡಂಥ ಅಪ್ರತಿಮ ನಾಯಕರು, ಅಜಾತ ಶತ್ರು, ದೇಶಕ್ಕೆ ಕೊಡುಗೆಯಾಗಿ ಅನೇಕ ಯೋಜನೆಗಳನ್ನು ತಂದಂಥ ಮಹಾನುಭಾವರು, ಅವರು ದೈವ ಸ್ವರೂಪರೇ ಅನ್ಬೋದು. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ 101ನೇ ಹುಟ್ಟುಹಬ್ಬದ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಬಾಗೇಪಲ್ಲಿ ಮಂಡಲದಲ್ಲಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ವಿಶೇಷದ ಕಾರ್ಯಕ್ರಮ ಯಾವ ರೀತಿ ಇದ್ದರೆ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಾನೂನನ್ನು ಜಾರಿಗೆ ಮಾಡಿದರೆ ಹೆಲ್ಮೆಟ್ ಕಡ್ಡಾಯ ಅಂತ. ಯಾಕಂದರೆ ಸಾರ್ವಜನಿಕರು ಒಳ್ಳೆಯದಾಗಲಿ ಅಂತ ಒಂದು ಉದ್ದೇಶದಿಂದ ಅದು ಕಡ್ಡಾಯವನ್ನು ಮಾಡಿದ್ದಾರೆ. ಆ ಒಂದು ಕಡ್ಡಾಯದ ಪ್ರಯುಕ್ತ ಬಾಗೇಪಲ್ಲಿ ಜನಕ್ಕೆ ಈಗಾಗಲೇ ಕಳೆದ ಒಂದು 22ರಲ್ಲಿ ನಾನು ಸುಮಾರು ಒಂದು 3000ಕ್ಕಿಂತ ಮೇಲೆ ಹೆಲ್ಮೆಟ್ಗಳನ್ನು ಕೊಟ್ಟಿದ್ದು, ಬೈಕ್ ರ್ಯಾಲಿ ಮಾಡಿ. ಇವತ್ತು ಆ ಹೆಲ್ಮೆಟ್ಗಳು ಈಗ ತಂದು ಎಲ್ಲ ಹಾಕ್ಕೊಂಡು ಸುರಕ್ಷಿತವಾಗಿ ಓಡಾಡ್ತಾ ಇದ್ದಾರೆ. ಏನೋ ಇದಕ್ಕೆ ಫೈನ್ ಹಾಕ್ತಾರೆ ಅಂತ. ಇನ್ನು ಅನೇಕ ಜನಕ್ಕೆ ಹೆಲ್ಮೆಟ್ಗಳಿರಲಿಲ್ಲ. ಅದನ್ನು ಮನಗೊಂಡು ನಾವು ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ವಾಜಪೇಯಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣವರು ಮತ್ತು ನಮ್ಮ
ಜಿಲ್ಲಾಧ್ಯಕ್ಷರು ಇರ್ಬೋದು, ಮತ್ತು ಸುಧಾಕರನ್ ಅವರು ನಮ್ಮ ಸಂಸದರು, ಇವರೆಲ್ಲ ಒಂದು ಮಾರ್ಗದರ್ಶನದ ಮೇಲೆ ನಾನು ಇವತ್ತು ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತುಂಬ ಅದ್ಭುತವಾಗಿ ನಮ್ಮೆಲ್ಲ ಕಾರ್ಯಕರ್ತರು, ನಾಯಕರು ಬಂದಿರತಕ್ಕಂಥವರು ಪ್ರತಿಯೊಬ್ಬರು ಕೂಡ ಸಾವಧಾನವಾಗಿ ಒಂದು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ಹೆಲ್ಮೆಟನ್ನು ನೀಡುವಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇನ್ನು ಪ್ರತಿಯೊಂದು ಪಂಚಾಯತಿಗೂ ಕೂಡ ಆ ಊರಿನ ಗ್ರಾಮಸ್ಥರು, ನಮ್ಮ ನಾಯಕರುಗಳು ಯಾರು ಬೈಕ್ ಇದೆಯೋ ಅವ್ರಿಗೆಲ್ಲ ನೀಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಎಲ್ಲ ಕೂಡ ಹೆಲ್ಮೆಟ್ ರೆಡಿ ಇದೆ. ಹೆಲ್ಮೆಟ್ ಕೊಡಿ. ಇವತ್ತು ಸಾಂಕೇತಿಕವಾಗಿ ಒಂದು 2,000 ಹೆಲ್ಮೆಟನ್ನು ವಿತರಣೆ ಮಾಡಿದ್ದೀವಿ. ಇನ್ನು ನಾಳಿದ್ದು ಎಲ್ಲ ಕೂಡ ಕಳ್ಕೊಂಡೆಲ್ಲ ಜನವರಿ ಈಗ ಕ್ಯಾಲೆಂಡರ್ ಕೂಡ ಮನೆ ಮನೆಗೂ ತಲುಪಿಸ್ತಾ ಇದ್ದೀವಿ. ಯಾಕಂದರೆ ಪ್ರತಿ ವರ್ಷ ಕೂಡ ಕ್ಯಾಲೆಂಡರ್ ಮನೆ ಮನೆಗೂ ತಲುಪಿಸ್ತಾ ಇದ್ವಿ. ಅನೇಕ ಯೋಜನೆಗಳನ್ನು ಮನೆಗಳಿಗೆ ತಲುಪಿಸಿದ್ದೀವಿ. ನಮ್ಮ ಜನಕ್ಕೂ ಕೂಡ ಗೊತ್ತು, ಮುನ್ರಾಜು ಅವ್ರು ಏನೇ ಮಾಡಿದ್ರು ಕೂಡ ಅದು ನಮ್ಮ ಮನೆಗೆ ಬರುತ್ತೆ, ಯಾರಿಗೂ ಮಿಸ್ ಆಗಲ್ಲ ಅಂತಲೂ ಗೊತ್ತು. ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಯಾರು ಆ ಗ್ರಾಮದಲ್ಲಿ ಇರ್ತಾರೋ ಅವರ ಒಂದು ನೇತೃತ್ವದಲ್ಲಿ ಆ ಹೆಲ್ಮೆಟನ್ನು ವಿತರಣೆ ಮಾಡೋಕ್ಕೆ ಯಾರು ಗಾಡಿ ಇದೆ ಮನೆ ಮನೆಗೂ ಅಲ್ಲ, ಗಾಡಿ ಕಂಪಲ್ಸರಿ ಇದ್ದರೆ ಅವರು ಪ್ರತಿಯೊಬ್ಬರಿಗೂ ಹೆಲ್ಮೆಟ್ ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಏನೋ ಹೆಲ್ಮೆಟ್ ಕೇವಲ ಉಡುಗೊರೆಯಲ್ಲ, ಅದು ಪ್ರಾಣ ರಕ್ಷಕ ಕವಚ. ರಾಜಕಾರಣಿಗಳು ಇಂತಹ ಉಪಯುಕ್ತ ವಸ್ತುಗಳನ್ನು ವಿತರಿಸುವುದು ಸ್ವಾಗತಾರ್ಹವಾಗಿದೆ. ಇಂತಹ ಕಾರ್ಯಕ್ರಮಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತು ಜನದಟ್ಟಣೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿರುವುದು ಕೂಡ ಅಷ್ಟೇ ಮುಖ್ಯ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಮಹಾನ್ ನಾಯಕರ ನೆನಪಿನಲ್ಲಿ ಇಂತಹ ಜನಪರ ಕೆಲಸಗಳು ನಡೆಯುತ್ತಿರುವುದು ಸಂತಸದ ವಿಷಯವಾಗಿದೆ.